ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದ ನೀರು ಸ್ನಾನಕ್ಕೆ ಯೋಗ್ಯ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಹೊಸ ವರದಿ ಬಂದಿದೆ. ಇಲ್ಲಿ ಅಂಕಿಅಂಶ ಸಹಿತವಾಗಿ ಹಸಿರು ನ್ಯಾಯಮಂಡಳಿಗೆ ಇದೀಗ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಫೆಬ್ರವರಿ 17ಕ್ಕೆ ಯಾವತ್ತು ನೀರಿನ ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ರೋ ಆ ನೀರು ಕಲುಷಿತ ಅಂತ ವರದಿ. ಫೆಬ್ರವರಿ 17ಕ್ಕೆ ಜನ ಜಾಸ್ತಿ ಇದ್ದರು, ಇನ್ನೊಂದು ಕಾರಣ ಲಕ್ಷಾಂತರ ಕೋಟ್ಯಾಂತರ ಜನ ಅಂತ ಹೇಳ್ತಾ ಇದ್ದರು. ಅವತ್ತಿಗೆ ಆ ವರದಿ. ಈಗ ಇಲ್ಲ ಕುಂಭಮೇಳ ಎಲ್ಲ ಮುಗಿದಿದೆ, ಜನ ಎಲ್ಲ ಕೂಡ ವಾಪಸ್ ಬಂದಿದ್ದಾರೆ. ಈಗ ನೀರಿನ ಸ್ಯಾಂಪಲ್ ಟೆಸ್ಟ್ ಮಾಡಿದಾಗ ಇದು ಸ್ನಾನಕ್ಕೆ ಯೋಗ್ಯ ಇದು ಅಂಥೇಳಿ ವರದಿ ಬಂದಿದೆ. ಇಲ್ಲಿ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದ ನೀರು ಸ್ನಾನಕ್ಕೆ ಯೋಗ್ಯವಲ್ಲ, ಮರದಲ್ಲಿರುವ ಸೂಕ್ಷ್ಮಾಣು ಜೀವಿಗಳು ನೀರಲ್ಲಿವೆ ಅಂಥೇಳಿ CPCB ಒಂದು ವರದಿಯನ್ನು ಕೊಟ್ಟಿತ್ತು. ಇದರ ಬೆನ್ನಲ್ಲೇ NGT ಏಪ್ರಿಲ್ 7ಕ್ಕೆ ವಿಚಾರಣೆಯನ್ನು ಮುಂದೂಡಿತ್ತು. ಬೇರೆ ಬೇರೆ ಸ್ಥಳಗಳಲ್ಲಿ ನೀರು ಸಂಗ್ರಹ ಮಾಡಿಕೊಂಡು ಲ್ಯಾಬ್ಗೆ ಕಳುಹಿಸಲಾಗಿತ್ತು. ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿದ ಮೇಲೆ ನೀರು ಸ್ನಾನಕ್ಕೆ ಯೋಗ್ಯ ಅಂಥೇಳಿ ಇದೀಗ ವರದಿ ಬಂದಿದೆ.